ನನ್ನ ಜವಾಬ್ದಾರಿ 100ಕ್ಕೆ 100% ನಾನು ನಮ್ಮ ಸರ್ಕಾರದ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತೀನಿ ಅನ್ನೋ ಒಂದು ಶಬ್ದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಾನು 3 ರಿಂದ 6 ತಿಂಗಳು ಇದು ನಾನು ಕೊಡ್ತಾ ಇರತಕ್ಕಂಥ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ನನಗಿರ್ತಕ್ಕಂಥ ನಂಬಿಕೆ, ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಎರಡನ್ನೂ ನಾನು ಕ್ರೋಢೀಕರಿಸಿ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನು ನಾನು ಮಾಡಿಸದೇ ಹೋದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಹೊಂದ್ತೀನಿ ಅನ್ನೋ ಮಾತನ್ನು ಸಹ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆಗ ತಮ್ಮ ಪ್ರತಿನಿಧಿಗಳು ತಾವೆಲ್ಲರೂ ಕೆಲವರು ಒಂದು ಸಮಸ್ಯೆಯನ್ನು ನನಗೆ ತಿಳಿಸಿದ್ರಿ. ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ. ಏನು ಅಂದರೆ, ಏನು ನಮ್ಮ HNM KCVಯಲ್ಲಿ ನೀರು ಬರ್ತಾ ಇದೆ, ಈ ನೀರು 2 ಬಾರಿ ಶುದ್ಧೀಕರಣ ಆಗ್ತಾಯಿದೆ. ಇದನ್ನು 3ನೇ ಬಾರಿಗೆ ಮಾಡಿದ್ರೆ ಮಾತ್ರ ಉಪಯೋಗಕ್ಕೆ ಬರ್ತದೆ, ಇಲ್ಲ ಅಂದರೆ ಎಲ್ಲ ನೀರು ಕಲುಷಿತಗೊಳ್ಳೋದು ನಿಜ. ನಮಗೂ ಗೊತ್ತಿರ್ತಕ್ಕಂಥದ್ದು, ತಮಗೂ ಗೊತ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಂದೆ ಓದ್ಬಿಡ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅದರ ವಿಚಾರ. ಇದು ಶಿವಕುಮಾರ್ ಅವ್ರಿಗೊಂದು, ಮುಖ್ಯಮಂತ್ರಿಗಳಿಗೊಂದು. ಮಾನ್ಯರೇ, ಈ ಮೂಲಕ ತಮ್ಮ ಅಮೂಲ್ಯ ಅವಗಾಹನೆಗೆ ತರಬಯಸುವುದೇನೆಂದರೆ, ರಾಜ್ಯದಲ್ಲಿ HN ಹೆಬ್ಬಾಳ ನಾಗವಾರ ಹಾಗೂ KCVಯಲ್ಲಿ ಕೋರಮಂಗಲ ಚಲ್ಲಘಟ್ಟ ತ್ಯಾಜ್ಯ ಸಂಸ್ಕರಣ ಶುದ್ಧೀಕರಣ ಘಟಕ ಇರುವುದು ಸರಿಯಷ್ಟೇ. ಇವುಗಳು 2ನೇ ಹಂತದ ಶುದ್ಧೀಕರಣ ಘಟಕಗಳಿಂದ ಕೆರೆಗಳಿಗೆ ಪಂಪ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. 2ನೇ ಹಂತದ ಪಂಪ್ ಮೂಲಕ ಕೆರೆಗಳಿಗೆ ನೀರು ಪೂರೈಕೆ ಮಾಡುವುದರಿಂದ ಜಲಚರ, ಮೀನುಗಳು ಹಾಗೂ ಜಾನುವಾರುಗಳು ಸಾವಾಗುತ್ತಿದೆ. ಅಲ್ಲದೆ ನೀರಿನ ಬಣ್ಣ ಬದಲಾಗುತ್ತಿದೆ ಮತ್ತು ಹೆಬ್ಬಾಳ ಕೆರೆಯಲ್ಲಿ ಜೂಂಡು ಬೆಳೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯವೂ ಸಹ ಆಗುತ್ತಿದೆ. ಆದುದರಿಂದ 3ನೇ ಹಂತದ ಚಿಕಿತ್ಸೆ ಟೆರಿಟರಿ ಟ್ರೀಟ್ಮೆಂಟ್ ಆಗಲೇಬೇಕು. ಇದು ಅತ್ಯವಶ್ಯಕವಾಗಿರುತ್ತದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯೂ ಸಹ ಶಿಫಾರಸು ಮಾಡಿರುವುದರಿಂದ ಸದರಿ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ 3ನೇ ಹಂತದ ಚಿಕಿತ್ಸೆ ಟ್ರೀಟ್ಮೆಂಟ್ ಅನ್ನು ಅನುಷ್ಠಾನಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಇಂತಿ ಎಂ ಆಂಜನಪ್ಪ, ಬೀಜ ನಿಗಮದ ರಾಜ್ಯ ಅಧ್ಯಕ್ಷರು. ನಾನು ಕೊಟ್ಟಿದ್ದೀನಿ, ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ತಮ್ಮ ಮುಂದೆ ಹೇಳೋದೇನೆಂದರೆ, ಈ ವರ್ಷ 3 ತಿಂಗಳು ಸಮಯ, 3 ರಿಂದ 6 ತಿಂಗಳೊಳಗಡೆ ನನ್ನ ಜವಾಬ್ದಾರಿ 100ಕ್ಕೆ 100% ನಾನು ನಮ್ಮ ಸರ್ಕಾರದ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತೀನಿ ಅನ್ನೋ ಒಂದು ಶಬ್ದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಾನು 3 ರಿಂದ 6 ತಿಂಗಳು ಇದು ನಾನು ಕೊಡ್ತಾ ಇರತಕ್ಕಂಥ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ನನಗಿರ್ತಕ್ಕಂಥ ನಂಬಿಕೆ, ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಎರಡನ್ನೂ ನಾನು ಕ್ರೋಢೀಕರಿಸಿ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನು ನಾನು ಮಾಡಿಸದೇ ಹೋದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಹೊಂದ್ತೀನಿ ಅನ್ನೋ ಮಾತನ್ನು ಸಹ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟು ನನ್ನ ಅಭಿಪ್ರಾಯ. ಇದನ್ನು ತಮ್ಮ ಮೂಲಕ ನಮ್ಮ ಮಹಾಜನತೆಗೆ ಗಮನಕ್ಕೆ ತರೋದಕ್ಕೋಸ್ಕರ, ಅವರಿಗೆ ತಿಳಿಸೋದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಿರೋದು. ಗ್ಯಾಸ್ ಗೊತ್ತಿದೆ, ಈಗ ನಾನು ಹೇಳ್ತೀನಿ, ಹೋಟ್ಲುಗಳಲ್ಲೆಲ್ಲ ನಿಲ್ತೋಗಿದೆ, ಫ್ಯಾಕ್ಟ್ರಿಗಳಲ್ಲೂ ಪಾಪ ಕೆಲಸಗಳು ಸ್ಟಾಪ್ ಮಾಡ್ತಿದ್ದಾರೆ, ಊಟಗಳು ಕೊಡೋದಕ್ಕೆ ಅವಶ್ಯಕ ಇದೆ ಅಲ್ಲದೆ. ಆದ್ದರಿಂದ